ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆ ವ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು 3 ದಿನದ ವ್ಲಾಗ್ ಆಗಿರುತ್ತೆ, ಬಿಕಾಸ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ದೆ. ಸೊ ಅದರಿಂದ ಎಲ್ಲದನ್ನೂ ಕಂಬೈನ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಹೇಳಿ ಎಡಿಟ್ ಮಾಡಿಕೊಂಡೆ. ಸೊ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ಡ್ರೆಸ್ ಜೊತೆಗೆ ಈ ಜ್ಯುವೆಲ್ರಿ ವೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೋಲ್ಡ್ ಚೈನ್ ಜೊತೆಗೆ ಇಯರಿಂಗ್ಸ್ ಆ್ಯಂಡ್ ಇದು ಪಾಪು ಚೈನ್ ಇದು. ಸೊ ಅವ್ನಿಗೇನು ಹಾಕಲ್ಲ ಅಲ್ವಾ, ಸೊ ನಾನೇ ಹಾಕ್ಕೊಳ್ತೀನಿ ರೀತಿ ಡ್ರೆಸ್ಗಳು ಹಾಕಿದಾಗ. ಸೊ ಇದು ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಡಾಲರ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ಗೆ ಮದುವೆ ಆದ್ಮೇಲೆ ಫಸ್ಟ್ ಬರ್ಡೇಗೆ ಅಂತ ಹೇಳಿ ಗಿಫ್ಟ್ ಮಾಡಿದ್ದೆ. ಸೊ ಅದ್ರ ಡಾಲರ್ನ ಅದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಸೊ ಲಕ್ಷ್ಮಿ ಡಾಲರ್ ಇದೆ ಅದರಲ್ಲಿ. ಸೊ ಇಯರಿಂಗ್ಸ್ ಹಾಕ್ಕೊಂಡು ವೇರ್ ಮಾಡಿದೆ. ಆ್ಯಂಡ್ ಇದೊಂದು ರೆಸ್ಟೋರೆಂಟ್ ಕಲರ್ ಡ್ರೆಸ್ ಇದು. ಸೊ ಚೆನ್ನಾಗಿ ಕಾಣೋದು ಗೋಲ್ಡ್ ಅದ್ರ ಜೊತೆಗೆ ಅಂತ ಹಾಕ್ಕೊಂಡೆ. ಆ್ಯಂಡ್ ಅಜ್ಜಿ ಹೂವು ತಂದು ಕೊಟ್ಟಿದ್ರು, ಮಲ್ಲಿಗೆ ಹೂವು ಸಿಗ್ತಾನಲ್ವ ಅದನ್ನು ಮುಡ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಯಿತು ಈ ಡ್ರೆಸ್ ತೊಗೊಂಡು. ಸೊ ಹಾಕಿರಲಿಲ್ಲ, ತುಂಬ ಡ್ರೆಸ್ಗಳು ತೊಗೊಂಡಿದ್ದೆ ಈ ನಡುವೆ ಅಂತೂ. ಸೊ ಅದಕ್ಕೆ ಇವಾಗ ತೊಗೊಳ್ಳೋದು ಸ್ಟಾಪ್ ಮಾಡಿದ್ದೀನಿ. ಬಿಕಾಸ್ ಒಂದು 8 ಪೇರ್ಸ್ ಅಷ್ಟು ಈ ರೀತಿ 3 ಪೀಸ್ ಸೆಟ್ ಜೊತೆಗೆ ಒಂದು 3-4 ಸಿಂಗಲ್ ಪೀಸ್ ಕುರ್ತಾ ಇಷ್ಟು ಡ್ರೆಸ್ ತೊಗೊಂಡ್ಬಿಟ್ಟಿದ್ದೆ. ಸೊ ಹೊರಟ್ವಿ, ಪಾಪು ಕರ್ಕೊಂಡು ಬಂದಿಲ್ಲ, ಗಾಡಿನಲ್ಲೇ ಬಂದಿದ್ವಿ. ಬಿಸಿಲಿತ್ತಲ್ಲ, ಸೊ ನನಗೆ ವಾಟರ್ಮೆಲನ್ ಅಂದರೆ ತುಂಬ ಇಷ್ಟ. ಸೊ ವಾಟರ್ಮೆಲನ್ ತಿನ್ನಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದರು. ನಾನು ನಾರ್ಮಲಾಗಿ ಈ ಲೈಟ್ ಗ್ರೀನ್ ಕಲರ್ ವಾಟರ್ಮೆಲನ್ ಏನಿರುತ್ತೆ ಅದೇ ಇಷ್ಟ ನನಗೆ. ಸೊ ಇದು ಒಂಥರ ಮನೆ ದೇವ್ರ ಥರ ನಮಗೆ. ಸೊ ಅಲ್ಲಿಗೆ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ಇವತ್ತು ಇಲ್ಲಿ ಹಬ್ಬ ಇದೆ. ಸೊ ಅದರಿಂದ ದೇವಸ್ಥಾನ ತುಂಬ ಅಲಂಕಾರಕ್ಕೆ ಅಂತ ಹೇಳಿಬಿಟ್ಟು ಹೂಗಳೆಲ್ಲ ಇಟ್ಟಿದ್ರು. ಸೊ ಅದರ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ಪಾಪು ಯಾಕೆ ಕರ್ಕೊಂಡು ಬರಲಿಲ್ಲ ಅಂದರೆ, ಬಿಕಾಸ್ ತುಂಬ ಬಿಸಿಲಿದೆ ಆ್ಯಂಡ್ ಹುಷಾರಿಲ್ದಂಗೆ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಅವನ್ನ ಕರ್ಕೊಂಡು ಬರಲಿಲ್ಲ. ಆ್ಯಂಡ್ ಇಲ್ಲೇ ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಮನೆ ಇದೆ, ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಆ್ಯಂಡ್ ಹೊರಡ್ತೀವಿ ಮನೆಗೆ. ಆ್ಯಂಡ್ ಇಲ್ಲೇನಂದರೆ ಸಂಜೆಗೆ ಜಾತ್ರೆ ಅಂತ ಮಾಡ್ತಾರಲ್ಲ, ದೇವ್ರ ಉತ್ಸವ ಎಲ್ಲ ಮಾಡ್ತಾರಲ್ಲ ಅದಿದೆ. ನಾವು ಆಲ್ಮೋಸ್ಟ್ ಅಲ್ಲಿಗೆ ಬರೋ ಅಷ್ಟರಲ್ಲಿ 3 o'clock ಆಗೋಗಿತ್ತು. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವ್ರ ಅಕ್ಕನ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಆ್ಯಂಡ್ ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ಟಾಯ್ಸ್ ಎಲ್ಲ ಮಾರ್ತಿದ್ರು. ಆ್ಯಂಡ್ ನಾನು ಪಾಪುಗೆ ಈ ರೀತಿ ಬಾಲ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಅಂದರೆ ಇದು ಕೆಳಗೆ ಹಾಕಿದ್ರೆ ಲೈಟ್ ಆನ್ ಆಗುತ್ತಲ್ಲ, ಆ ಥರದ ಬಾಲ್ ಇದು. ನಾನು ಕೂಡ ನನ್ನ ಚೈಲ್ಡ್ಹುಡ್ನಲ್ಲಿ ಈ ರೀತಿ ಬಾಲ್ನಲ್ಲಿ ಆಟ ಆಡ್ತಿದ್ದೆ. ಆ್ಯಂಡ್ ಪಾಪುಗಿರಲಿ ಅಂತ ಹೇಳಿ ತಗೊಂಡೆ. ಸೊ ಸಂಜೆ ಆದಮೇಲೆ ಇಲ್ಲಿ ದೇವ್ರ ಪೂಜೆ ಎಲ್ಲ ಇತ್ತು. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಆ್ಯಂಡ್ ಮನೆಗೆ ಕಾಲ್ ಮಾಡಿದ್ವಿ, ಪಾಪು ಆರಾಮಾಗಿದ್ದಾನೆ ಅಂತ ಹೇಳಿದ್ರು. ಸೊ ಒಂದು ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಹಾಫ್ ಆನ್ ಅವರ್ ಅಲ್ಲೇ ದೇವಸ್ಥಾನದ ಹತ್ರ ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟ್ವಿ. ಸೊ ಹಬ್ಬ ಎಲ್ಲ ನೆನ್ನೆ ಇತ್ತು. ಸೊ ಇವತ್ತೇನಿದ್ರು ದೇವ್ರ ಪೂಜೆ ಈ ರೀತಿ ಮಾಡ್ಕೊಂಡಿದ್ರು. ಬಟ್ ನಾವು ನೆನ್ನೆ ಬರೋಕ್ಕಾಗಿರ್ಲಿಲ್ಲಲ್ವ. ಸೊ ಇವತ್ತು ಬಂದು ದೇವಸ್ಥಾನದಿಂದ ಹೊರಟ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್. ಮಾರ್ನಿಂಗ್ ಅಲ್ಲ, ಸಂಜೆ. ಅವತ್ತು ಬೆಳಗ್ಗೆ ಸಂಜೆ ವ್ಲಾಗ್ ಇದು. ಸೊ ಇವಾಗಲೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಈ ಕುರ್ತಿ ಕೂಡ ವೇರ್ ಮಾಡಿರಲಿಲ್ಲ. ಸೊ ಇದು ಹಾಕೋಣ ಅಂತ ಹೇಳಿ ತಗೊಂಡಿದ್ದೀನಿ. ಎಲ್ಲಿ ದೇವಸ್ಥಾನಕ್ಕೆ ಅಂತ ಅಂದರೆ, ಇಲ್ಲೇ ನಮ್ಮ ಊರ ಪಕ್ಕ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ನಾರ್ಮಲಾಗಿ ಅಲ್ಲಿಗೆ ಹೋಗ್ತಾ ಇರ್ತೀವಿ. ನಾವು ಪಾಪುನ ಒಂದು ಸಲ ಕೂಡ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅವನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸಂಜೆ ಹೊರಟಿದ್ವಿ. ಬಿಕಾಸ್ ಮಧ್ಯಾಹ್ನ ಟೈಮ್ ತುಂಬ ಬಿಸಿಲಿರುತ್ತೆ. ಆ್ಯಂಡ್ ಅಲ್ಲಿ ಕಾರ್ ಇಂದ ಹೋಗೋಕ್ಕಾಗಲ್ಲ ನಾವು, ಬಿಕಾಸ್ ಅಲ್ಲಿ ರೋಡ್ ಅಷ್ಟು ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಗಾಡಿನಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಒಂದು 5:35-45 ಮೇಲೆ ಹೊರಟ್ವಿ. ಸೊ ನಾನು ನಿಮಗೆ ನನ್ನ ವ್ಲಾಗ್ಸ್ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ಈ ಕೆರೆ ಒಂದು 2-3 ವ್ಲಾಗ್ನಲ್ಲಿ ತೋರಿಸಿದ್ದೀನಿ. ಸೊ ನಾವು ಈ ಕೆರೆ ಮುಖಾಂತರನೇ ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗೋದಿದ್ರೆ. ಆ್ಯಂಡ್ ಅವತ್ತು ತೋರಿಸಿದ ಕೆರೆಯಲ್ಲಿ ನೀರು ತುಂಬ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಅರ್ಧ ಖಾಲಿಯಾಗಿದೆ ಇವಾಗ. ಪಾಪುಗೆ ಏನಂದರೆ, ಅವನು ಇವಾಗ ನೀರು ನೋಡಿದ ತಕ್ಷಣ ಅಮ್ಮ ವಾವ್ ಜಿಯಾ ಅಂತ ಹೇಳ್ತಾನೆ. ಅಂದರೆ ಖುಷಿ ಆಗುತ್ತಲ್ಲ ಅವನಿಗೆ. ಸೊ ಅವಾಗ ಆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾನೆ ಅವನು. ಅವನು ಏನಂದರೆ ಗಾಡಿನಲ್ಲಿ ಮುಂದೆ ಕೂತ್ಕೊಳ್ಳೋಕೆ ಹಠ ಮಾಡ್ತಾನೆ. ಬಟ್ ನಿದ್ದೆ ಮಾಡಿಬಿಡ್ತಾನೆ ಅಂತ ಹೇಳಿ ಹಿಂದೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ ಅವನ್ನ. ಒಂದು 15 ಮಿನಿಟ್ಸ್ ಬೇಕಾಗುತ್ತೆ ನಾವು ಅಲ್ಲಿಗೆ ಹೋಗಬೇಕು ಅಂತ ಅಂದರೆ, ದೇವಸ್ಥಾನಕ್ಕೆ ಹೋಗೋದಿದ್ರೆ. ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಅಷ್ಟೇ ಮಿನಿಟ್ಸ್ ಬೇಕಾಗುತ್ತೆ. ಸೊ ಇದೇ ದೇವಸ್ಥಾನ. ಆ್ಯಂಡ್ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಹೂ ತರೋಕ್ಕೆ ಅಂತ ಹೋದರು. ಆ್ಯಂಡ್ ಪಾಪುನ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಟ್ ಅವನು ಇವಾಗ ಏನು ಮಾಡ್ತಾ ಇದ್ದಾನೆ ಅಂದರೆ, ದೇವಸ್ಥಾನಗಳಿಗೆ ಎಲ್ಲಾದರೂ ಹೋಗಿದ ತಕ್ಷಣ ಅಥವಾ ಬೇರೆ ಎಲ್ಲಾದರೂ ಹೋದ್ರೂ ಅಷ್ಟೇ, ಟಾಯ್ಸ್ ನೋಡಿದ ತಕ್ಷಣ ಆ ಕಡೆ ಓಡೋದು ಹಿಂಗೆ ಮಾಡ್ತಾನೆ. ಸೊ ಅವನ್ನ ಕೆಳಗೆ ಬಿಟ್ಟಿಲ್ಲ, ಎತ್ಕೊಂಡು ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ಓಡೋಗ್ಬಿಡ್ತಾನೆ, ಗಾಡಿಗಳು ಓಡಾಡ್ತಿರ್ತಾವಲ್ಲ. ಸೊ ಅದರಿಂದ. ಆ್ಯಂಡ್ ಪೂಜೆ ಮಾಡಿಸೋಕ್ಕೆ ಅಂತ ಹೇಳಿ ಬಂದ್ವಿ. ಸೊ ಇದು ತುರುವೇಕೆರೆಯಲ್ಲಿ ದಂಡಿನ ಶಿವರ ಅಂತ ಇದೆ. ಆ ಊರಲ್ಲಿ
ಇರೋ ದೇವಸ್ಥಾನ ಇದು ಹೊನ್ನಮ್ಮ ದೇವಿ ದೇವಸ್ಥಾನ ಅಂತ ಹೇಳಿ. ಸೊ ತುಂಬ ಪವರ್ಫುಲ್ ದೇವರು ಇದು. ಸೊ ಇಲ್ಲಿ ರೀಸೆಂಟಾಗಿ ಹಬ್ಬ ಮಾಡಿದರು. 34 ಹಳ್ಳಿಯವರು ಅಷ್ಟು ಜನ ಸೇರಿ ಹಬ್ಬ ಮಾಡ್ತಾರೆ ಇಲ್ಲಿ. ಸೊ ಅವತ್ತು ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಅಂದರೆ ತುಂಬ ಚೆನ್ನಾಗಿರುತ್ತೆ ಅವಾಗ ಬಂದರೆ. ಬಟ್ ಬರೋಕ್ಕಾಗಲಿಲ್ಲ ಪಾಪನ ಕರ್ಕೊಂಡು. ಬಟ್ ಅದಕ್ಕೆ ಇವತ್ತು ಬರೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಅರ್ಚಕರು ಹೇಳಿದ್ರು, ಇಲ್ಲಿಂದ ದೇವ್ರು ನೋಡಿ ನಿಮ್ಗೇನಾದರೂ ವಿಶಸ್ ಇದ್ದರೆ ಹೇಳಿ, ಅಂದರೆ ಪ್ರೇಯರ್ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ದೇವ್ರು ನೋಡೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಪಾಪು ಕೂಡ ತೋರಿಸಿದ್ವಿ, ಅವನು ಕೂಡ ನೋಡ್ದ. ಆ್ಯಂಡ್ ಪೂಜೆ ಎಲ್ಲ ಮಾಡಿಸಿದ್ವಿ. ಪ್ರಸಾದ ತೊಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಪಾಪುಗೆ ಹೋಗ್ತಾ ಹೊರಗಡೆ ಟಾಯ್ಸ್ ಎಲ್ಲ ಇದೆಯಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಸ್ವಲ್ಪ ಟಾಯ್ಸ್ ಕೊಡಿಸ್ಬೇಕು. ಆ್ಯಂಡ್ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಆ್ಯಂಡ್ ಇವಾಗ ಮತ್ತೆ ಇನ್ನೊಂದು ಸಲ ದೇವ್ರನ್ನ ನೋಡಿ ಆ್ಯಂಡ್ ಅವರು ಹೂ ಕೊಡ್ತೀವಿ ಅಂತ ಹೇಳಿದ್ರು ಪ್ರಸಾದನ. ಸೊ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಇವಾಗ ಟಾಯ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅವನಿಗೆ ನಾರ್ಮಲ್ ಎಲ್ಲ ಟಾಯ್ಸ್ ಇದೆ, ಬಟ್ ನಾವೇನಾದರೂ ಅವ್ನಿಗೆ ಇಂಟ್ರೆಸ್ಟಿಂಗ್ ಆಗಿರೋ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಈ ರಿಂಗ್ಸ್ ತೊಗೊಂಡಿದ್ದೀವಿ. ಅಂದರೆ ಜೋಡಿಸೋ ಥರ ಇರುತ್ತಲ್ಲ, ಸೊ ಅವನಿಗೂ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಆ ಥರ ಏನಾದರೂ ಟಾಯ್ಸ್ ತೊಗೊಂಡ್ರೆ ಅಂತ ಹೇಳಿ. ಆ್ಯಂಡ್ ಇದೊಂದು ಬೇಕು ಅಂತ. ಆ್ಯಂಡ್ ನಮ್ಮ ಅಕ್ಕನ ಮಕ್ಕಳಿಗೆ ಅವ್ರ ಟಾಯ್ಸ್ ಥರ ಕೇಳಿದರು. ಸೊ ಅವ್ರಿಗೆ JCB ಮತ್ತು ಒಂದು ಲಾರಿ ತೊಗೊಂಡ್ವಿ. ಸೊ ದೇವರ ಸ್ಥಾನದ ಹತ್ರ ಹೂ ಕೊಟ್ಟಿದ್ರು. ಅದನ್ನ ಮುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಆ್ಯಂಡ್ ದೇವ್ರ ಪ್ರಸಾದ ಕೊಟ್ಟರಲ್ಲ, ಸೊ ಅವನಿಗೂ ಸ್ವಲ್ಪ, ಅಂದರೆ ಅವನು ದೇವಸ್ಥಾನದಲ್ಲಿ ಏನು ಮಾಡ್ತಾನೆ ಅಂದರೆ ಹೂ ಕೊಟ್ಟರೆ ಎತ್ಬಿಟ್ಟು ಕಿವಿಗೆ ಇಟ್ಕೊಳ್ತಾನೆ. ಸೊ ಜಾಸ್ತಿ ಕೊಟ್ಟಿದ್ರಲ್ಲ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದ, ನನ್ನ ಹಾಳು ಮಾಡ್ತಾನೆ ಅಂತ ಹೇಳಿಬಿಟ್ಟು ಕೈಗಿಸ್ಕೊಂಡು ತೊಗೊಂಡೆ. ಮೇಲ್ಗಡೆ ಗಸಗಸೆ ಮರ ಇದೆ, ಒಂದು ಹಣ್ಣು ಕಿತ್ಕೊಟ್ಟಿದ್ರಿಂದ ಮತ್ತೆ ಕೊಡು ಅಂತ ಹೇಳ್ತಿದ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಸೊ ಇದೊಂದು ಹಣ್ಣು ಬಿಟ್ಟಿತ್ತು ನಮ್ಮ ತೋಟದಲ್ಲಿ. ಯಾರೋ ಹೇಳಿದ್ರು ಪಲ್ನೇರಳೆ ಅಂತ ಬರುತ್ತೆ, ಆ ಥರದ್ದು ಇದು ಅಂತ. ಇದು ಯಾವ ಥರ ಫ್ಲೇವರ್ ಇದೆ ಅಂದರೆ ಸೀಬೆಹಣ್ಣು ಮತ್ತು ಮಾವಿನಕಾಯಿ ಎರಡು ಮಿಕ್ಸ್ ಮಾಡ್ಕೊಂಡು ತಿಂದಿದ್ದ ಥರ ಫ್ಲೇವರ್ ಇದೆ ಇದು. ಚೆನ್ನಾಗಿರುತ್ತೆ, ಬಟ್ ಫ್ಲೇವರ್ ಆ ಥರ ಇತ್ತಲ್ಲ, ಸೊ ಅದಕ್ಕೆ ತೋರಿಸ್ದೆ ವಿಡಿಯೋನಲ್ಲಿ ತೋರಿಸೋಣ ಅಂತ ಹೇಳಿ. ಸೊ ಇದು ಆವತ್ತಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ತುರುವೇಕೆರೆನಲ್ಲಿ ಹಾಕ್ಸೋದು ಇವತ್ತು. ಆ್ಯಂಡ್ ನಾರ್ಮಲಾಗಿ ನಾನು ಅಲ್ಲೇ ಅಮ್ಮನ ಮನೇಲಿ ಹಾಕ್ಸಿದ್ದು. ಇವಾಗ 4 ವ್ಯಾಕ್ಸಿನ್ಸ್ ಎಲ್ಲ ಅಲ್ಲೇ ಹಾಕ್ಸಿದ್ದು. ಆ್ಯಂಡ್ ಇದೊಂದು ವ್ಯಾಕ್ಸಿನ್ನ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಲ್ವಾ, ಸೊ ಅದಕ್ಕೆ ಇಲ್ಲೇ ಹಾಕ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೊರಡೋದು ಸ್ವಲ್ಪ ಲೇಟ್ ಆಯಿತು. ತುಂಬ ಅಂದರೆ ತುಂಬ ಬಿಸಿಲಿದೆ ನಮ್ಮ ಕಡೆ ಅಂತೂ. ಆಲ್ಮೋಸ್ಟ್ 11:30 ಆಗಿತ್ತು. ಸೊ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಭಯ ಇದೆ. ಅವಾಗಂದರೆ ಚಿಕ್ಕವನು, ಅಷ್ಟು ಅವ್ರಿಗೇನೋ ಗೊತ್ತಾಗ್ತಿರ್ಲಿಲ್ಲ, ಬಟ್ ಇವಾಗ ನೋವು ತುಂಬ ಗೊತ್ತಾಗುತ್ತೆ. ಸೊ ವ್ಯಾಕ್ಸಿನ್ ಹಾಕ್ಕೊಂಡು ಕರ್ಕೊಂಡು ಬಂದಮೇಲೆ ಸಂಜೆ ಅಷ್ಟರಲ್ಲೆಲ್ಲ ಅವನಿಗೆ ಪೂರ್ತಿ ಫೀವರ್ ಜಾಸ್ತಿ ಬಂದುಬಿಡ್ತು. ಆ್ಯಂಡ್ ಕಾಲೆಲ್ಲ, ಅಂದರೆ ಓಡಾಡ್ತಾನೆ ಇರಲಿಲ್ಲ ಅವ್ನ ಕಾಲು ನೋವಿಗೆ. ಸೊ ತಿಂಡಿನೂ ಏನೂ ತಿಂದಿರಲಿಲ್ಲ. ಸೊ ಅವ್ನಿಗೇನಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಅವ್ನಿಗೆ ಇಡ್ಲಿ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಇಡ್ಲಿ ಮಾಡಿಕೊಟ್ಟೆ. ಆ್ಯಂಡ್ ಮನೆಗೆ ಯಾರೋ ಬಂದಿದ್ದರು, ಸೊ ಸ್ವಲ್ಪ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು ಬೋಂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸಾಂಬಾರಿಗೆ ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಅಂದರೆ ಮಟನ್ ಕಾಲು ಸಾಂಬಾರು ಬರುತ್ತಲ್ಲ ಅದು. ಸೊ ಬೋಂಡ ಎಲ್ಲ ಮಾಡಿದ್ದಾಯಿತು. ಸಂಜೆ ಬೋಂಡ ಮಾಡಿದ್ದೆ. ಆ್ಯಂಡ್ ನೈಟ್ ಸಾಂಬಾರು ಬಂದುಬಿಟ್ಟು ಮಟನ್ ಸಾಂಬಾರು ಮಾಡೋಣ ಅಂತ 4 ಕಾಲು ಕಟ್ ಮಾಡಿಸ್ಕೊಂಡಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಫಸ್ಟೇ ಮೆಣಸೆಲ್ಲ ಹಾಕಿ ಗ್ರೈಂಡ್ ಮಾಡಿ ಅದರಲ್ಲಿ ಒಗ್ಗರಣೆ ಹಾಕ್ತೀನಿ. ಸೊ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತೀನಿ. ಅದು ಸೂಪ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಸೂಪ್ ಥರ ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ಕಾಯಿ, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ರುಬ್ಕೊಂಡಿರ್ತೀವಲ್ಲ, ಆ ಮಸಾಲೆನ ಹಾಕ್ಬಿಟ್ಟು 1-2 ವಿಷಲ್ ಬರೆಸ್ತೀನಿ. ಸೊ ಚೆನ್ನಾಗಿ ಕುಕ್ ಆಗುತ್ತೆ. ಇದು ಆಲ್ಮೋಸ್ಟ್ 8 to 9 ವಿಷಲ್ಸ್ ಬರ್ಸಿದ್ದೀನಿ ನಾನು ಇವಾಗಲೇ ಇದನ್ನು. ಇವಾಗ ಸ್ವಲ್ಪ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ವಿಷಲ್ ಬರ್ಸಿದ್ರೆ ಚೆನ್ನಾಗಿರುತ್ತೆ. ಸೊ ನಾನು ಫಸ್ಟೇ ಇಲ್ಲಿ ಕಾಲು ಬೇಯಿಸಿದ ನೀರು ಎತ್ತಿಟ್ಕೊಳ್ತಾ ಇದ್ದೀನಿ. ಬಿಕಾಸ್ ಇದು ಹೆಲ್ತ್ ವೈಸ್ ತುಂಬ ಚೆನ್ನಾಗಿರುತ್ತಲ್ಲ, ಅದರಿಂದ ನಾನು ಮೊದಲೇ ಸ್ವಲ್ಪ ಎತ್ಕೊಳ್ತೀನಿ. 1-2 ಸೌಟಷ್ಟು ನೀರನ್ನ, ಅಂದರೆ ಯಾರಿಗೆ ಬೇಕು ಹೇಳ್ತೀನಿ, ಯಾರು ಕುಡಿತಾರೆ ಅವ್ರಿಗೆಲ್ರಿಗೂ ತೆಗೆದಿಟ್ಕೊಳ್ತೀನಿ. ಆ್ಯಂಡ್ ಇವಾಗ ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಪುಡಿ, ಕಾಯಿ ಆ್ಯಂಡ್ ರುಬ್ಬಿಟ್ಕೊಂಡಿದ್ದನ್ನೆಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ದಿದು. ಅಂದರೆ ಪಾಪುಗೆ ತುಂಬ ಫೀವರ್ ಆಗಿದ್ದಾಗಲೇ ಫೀವರ್ಗೆ ಶಿರಪ್ ಕೊಟ್ಟಿದ್ರು. ಸೊ ಅದೆಲ್ಲ ಫೀವರೆಲ್ಲ ಕಡಿಮೆ ಆಯಿತು. ಆ್ಯಂಡ್ ಅವನಿಗೆ ಹುಷಾರಿಲ್ದಾಗ ಈ ರೀತಿ ಯಾವಾಗಲೂ ನನ್ನ ಜೊತೆಲೇ ಇರಬೇಕು, ಆ ರೀತಿ ಹಠ ಮಾಡ್ತಾನೆ. ತುಂಬ ಕಾಲು ನೋವಾಗಿದೆ, ಅಂದರೆ ಅವನು ಓಡಾಡ್ತಾನೆ ಇರಲಿಲ್ಲ. ಸೊ ಸಾಂಬಾರಿಗೆ ಅಂತ ಹೇಳಿ ಹುರುಳಿಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೆ. ಸೊ ನಾನು ನಿಮಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ, ಹೊರಗಡೆಯಿಂದ ತರಕಾರಿ ತರದಲ್ಲೇ ಮನೇಲಿ ಬಳಸ್ಕೊಂಡು ಅಡುಗೆ ಮಾಡೋದು ಅಂತ ಹೇಳಿ. ಆ್ಯಂಡ್ ಪಾಪುಗೆ ಅಂತ ಇಡ್ಲಿ ಮಾಡ್ತಾಯಿದ್ದೀನಿ. ಬೇಸಿಗೆ ಇರೋದ್ರಿಂದ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಇವಾಗ ತುಂಬ ನೊರೆ ಥರ ಆಗೋಗಿತ್ತು. ಇಡ್ಲಿಂದು ತುಂಬ ಸಾಫ್ಟಾಗಿ ಬಂದಿದ್ವು. ಪಾಪುಗೆ ಅಂತಲೇ ಹೇಳಿ ನಾನು ಇಡ್ಲಿ ಮಾಡೋದು. ನನಗಂತೂ ಇಡ್ಲಿ ಥರದ್ದೆಲ್ಲ ಇಷ್ಟ ಆಗೋಲ್ಲ.
ಪಾಪುಗೆ ಇಷ್ಟ ಅಲ್ವಾ, ಸೊ ಅದಕ್ಕೆ ಇವಾಗ ವೀಕ್ಲಿ ಟ್ವೈಸ್ ಇಡ್ಲಿ ಮಾಡ್ಕೊಳ್ತೀನಿ. ಅಂದರೆ ಅವ್ನು ಹಠ ಮಾಡ್ದಲೇ ತಿಂತಾನಲ್ವ, ಅದಕ್ಕೋಸ್ಕರ. ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.